ರಾಜ್ಯದ 7 ಜಿಲ್ಲೆಗಳಲ್ಲಿ ಹುಟ್ಟುವವರಿಗಿಂತ ಸಾಯುವವರೇ ಹೆಚ್ಚು ಅನ್ನುವಂತಹ ಆಘಾತಕಾರಿ ಅಂಶ ಬಯಲಾಗ್ತಾ ಇದೆ. ಜನನ ಪ್ರಮಾಣಕ್ಕಿಂತಲೂ ಮರಣ ಪ್ರಮಾಣವೇ ಈ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಾಣಸಿಗ್ತಾ ಇದೆ. ಉಡುಪಿ, ಹಾಸನ, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಆತಂಕಕಾರಿ ಸೃಷ್ಟಿಯಾಗ್ತಾ ಇದೆ, ಟ್ರೆಂಡ್ ಸೃಷ್ಟಿಯಾಗ್ತಾ ಇದೆ. ರಾಮನಗರ, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಕಥೆ. ರಾಜ್ಯದ ಇನ್ನು 11 ಜಿಲ್ಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಅಪಾಯ ಕಾದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ದಕ್ಷಿಣ ಭಾರತದ ಹಲವು ರಾಜ್ಯಗಳಲ್ಲೂ ಇದೇ ರೀತಿಯಾದಂತಹ ಟ್ರೆಂಡ್ ಸೃಷ್ಟಿಯಾಗ್ತಾ ಇದೆ. ಉತ್ತರ ಭಾರತಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಕುಸಿತ ಆಗ್ತಾ ಇದೆ. ದೇಶದ 49 ಜಿಲ್ಲೆಗಳಲ್ಲಿ ಮರಣ ಪ್ರಮಾಣ ವಿಪರೀತವಾಗಿ ಏರಿಕೆಯಾಗ್ತಾ ಇದೆ. ಆದರೆ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಏರಿಕೆಯ ಟ್ರೆಂಡ್ ಕೂಡ ಶುರುವಾಗ್ತಾ ಇದೆ. ಇದೊಂದು ನಿಜಕ್ಕೂ ಆತಂಕಕಾರಿಯಾದಂತಹ ವರದಿ. ಯಾಕೆ ಈ ರೀತಿಯಾಗಿ ಅತಿ ಹೆಚ್ಚು ಮರಣಗಳಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಅದರಲ್ಲೂ ರಾಜ್ಯದ 7 ಜಿಲ್ಲೆಗಳಲ್ಲಿ ಮರಣ ಪ್ರಮಾಣ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಆತಂಕಕಾರಿ ಸುದ್ದಿ ಸ್ಫೋಟವಾಗ್ತಾ ಇದೆ. ಸಾಯುವವರೇ ಹೆಚ್ಚು, ಜನನ ಪ್ರಮಾಣಕ್ಕಿಂತಲೂ ಕೂಡ ಮರಣವೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಉಡುಪಿ ಮತ್ತು ಹಾಸನ, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಆತಂಕಕಾರಿ ಟ್ರೆಂಡ್ ಸೃಷ್ಟಿಯಾಗ್ತಾ ಇದೆ. ಜನನ ಆಗೋದಕ್ಕಿಂತಲೂ ಹೆಚ್ಚು ಇಲ್ಲಿ ಮರಣ ಆಗ್ತಾ ಇದೆ. ಯಾಕಾಗಿ ಸಾವನ್ನಪ್ತಾ ಇದ್ದಾರೆ, ಯಾಕೆ ಅತಿ ಹೆಚ್ಚು ಮರಣಗಳಾಗ್ತಾ ಇದೆ ಈ 7 ಜಿಲ್ಲೆಗಳಲ್ಲಿ ಅಂತ ಹೇಳಿ, ಯಾಕೆ ಇದೊಂದು ನಿಜಕ್ಕೂ ಆತಂಕಕಾರಿ ವಿಚಾರ. ಏನಾದರೂ ಒಂದು ಸಮಸ್ಯೆ ಇರಲೇಬೇಕಲ್ವಾ, ಸಮಸ್ಯೆ ಇದ್ದರೆ ತಾನೇ ಈ ರೀತಿಯಾಗಿ ಸಾವಾಗೋದಕ್ಕೆ ಸಾಧ್ಯ. ಅದು ಕೂಡ ಹಳ್ಳಿಗಳ ಭಾಗದಲ್ಲಿ ಅತಿ ಹೆಚ್ಚಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ತಾರೆ. ಆರೋಗ್ಯ ವಿಚಾರದಲ್ಲೂ ಕೂಡ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತಾರೆ. ಸೊ ಹಾಗಾಗಿ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ರಾಮನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಟ್ರೆಂಡ್ ಸೃಷ್ಟಿಯಾಗ್ತಾ ಇದೆ. ಇದೇ ಕತೆ, ಜನನಕ್ಕಿಂತಲೂ ಅತಿ ಹೆಚ್ಚು ಮರಣಗಳು ಜಾಸ್ತಿ ಆಗ್ತಾ ಇದೆ. ರಾಜ್ಯದ ಇನ್ನೂ 11 ಜಿಲ್ಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಲೇ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಬೇಕಾಗಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಬೇಕಾಗಿದೆ. ಮರಣ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾಕಾಗ್ತಾ ಇದೆ, ಕಾರಣ ಏನು, ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ದಿಲೀಪ್, ನಿಜಕ್ಕೂ ಇದೊಂದು ಆಘಾತಕಾರಿ ವಿಚಾರ. ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಹುಟ್ಟುವವರಿಗಿಂತ ಸಾವು ಹೆಚ್ಚಾಗ್ತಾ ಇದೆ ಅಂತ ಹೇಳಿ? ಒಂದು ರಮ್ಯಾ, ರಾಜ್ಯದ 7ರಿಂದ 8 ಜಿಲ್ಲೆಗಳಲ್ಲಿ ಈ ಒಂದು ಘಟನೆ ಅಂದರೆ ಈ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ. ಮತ್ತು ಈ ಟ್ರೆಂಡ್ ಮುಂದಿನ ದಿನಗಳಲ್ಲಿ 11ರಿಂದ 12 ಜಿಲ್ಲೆಗಳಿಗೆ ವಿಸ್ತರಣೆ ಆಗೋ ಸಾಧ್ಯತೆ ಇದೆ ಅಂತಲೂ ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಮರಣ ಪ್ರಮಾಣ ಹೆಚ್ಚಾಗ್ತಾ ಇದೆ, ಜನನ ಪ್ರಮಾಣ ಕಡಿಮೆ ಆಗ್ತಿದೆ ಅಂದಾಗ ಸಹಜವಾಗಿ ರಾಜ್ಯದ ಜನಸಂಖ್ಯೆ ಏನಿರುತ್ತೆ ಅದು ನಿಧಾನಗತಿಯಲ್ಲಿ ಕುಸಿತ ಬರೋಕ್ಕೆ ಶುರುವಾಗುತ್ತೆ. ಆದರೆ ಇದೇ ಟ್ರೆಂಡು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ಇದೇ ರೀತಿಯಾದಂಥ ಟ್ರೆಂಡ್ ಇದೆ. ಆದರೆ ಉತ್ತರ ಭಾರತದ ರಾಜ್ಯಗಳೇನಿದೆ ಅದರಲ್ಲಿ ಜನನ ಪ್ರಮಾಣ ಹೆಚ್ಚಾಗಿದೆ, ಮರಣ ಪ್ರಮಾಣ ಕಮ್ಮಿ ಇದೆ. ಅಂದರೆ ದಕ್ಷಿಣ ಭಾರತಕ್ಕೆ ಹೋಲಿಸಿದ್ರೆ ಉತ್ತರ ಭಾರತದಲ್ಲಿ ಈ ಟ್ರೆಂಡ್ ಉಲ್ಟಾ ಇದೆ. ಹೀಗಾಗಿ ಈ ಒಂದು ಟ್ರೆಂಡಿಂದಾಗಿ ಏನಾಗ್ತಿದೆ, ಉತ್ತರ ಭಾರತದಲ್ಲಿರುವಂಥ ಜನ ದಕ್ಷಿಣ ಭಾರತದ ಕಡೆ ವಲಸೆ ಬರೋ ಪ್ರಮಾಣ ಜಾಸ್ತಿ ಆಗುತ್ತೆ. ಮತ್ತು ಈಗಾಗಲೇ ಅದು ಜಾಸ್ತಿ ಆಗಿದೆ ಕೂಡ. ನೀವು ಗಮನಿಸ್ಬೋದು, ಹಳ್ಳಿಗಳಲ್ಲೂ ಇವತ್ತು ಕೂಲಿ ಕೆಲಸದಿಂದ ಹಿಡಿದು ಸಣ್ಣ ಪುಟ್ಟ ಕೆಲಸಗಳಿಗೆ ಇವತ್ತು ಎಲ್ಲ ಉತ್ತರ ಭಾರತೀಯರು, ಹಿಂದಿ ವಾಲಾಗಳೇ ತುಂಬಿಕೊಂಡಿದ್ದಾರೆ. ಬೆಂಗಳೂರಲ್ಲಂತೂ ಅವ್ರದ್ದೇ ಹೆಚ್ಚು ಜನಸಂಖ್ಯೆ ಆಗ್ತಾ ಇದೆ. ಈ ರೀತಿಯಾದಂಥ ಟ್ರೆಂಡ್ ಹೆಚ್ಚಾದಷ್ಟು ಏನಾಗುತ್ತೆ, ರಾಜ್ಯಕ್ಕೆ ಆರ್ಥಿಕವಾಗಿಯೂ ಕೂಡ ನಷ್ಟ ಆಗುತ್ತೆ. ಏನು ಈಗಾಗಲೇ ತಮಿಳುನಾಡು CM ಸ್ಟಾಲಿನ್ ಇರ್ಬೋದು, ಕೇರಳ CM ಪಿಣರಾಯಿ ವಿಜಯನ್ ಇರ್ಬೋದು, ಅವರೆಲ್ಲರೂ ಒಂದು ನಿಯೋಗ ಮಾಡಿಕೊಂಡು ಒಂದು ಸಭೆಗಳನ್ನ ಕೂಡ ನಡೆಸಿದ್ದಾರೆ ಈಗಾಗಲೇ. ಏನು ದಕ್ಷಿಣ ಭಾರತದ ರಾಜ್ಯಗಳಿಂದ ಉತ್ಪತ್ತಿ ಆಗುತ್ತೆ ಆದಾಯ ಕೇಂದ್ರಕ್ಕೆ ಹೋಗುತ್ತೆ, ಅದರಲ್ಲಿ ರಾಜ್ಯದ ಪಾಲು ಕಡಿಮೆ ಆಗ್ತಿದೆ ಅಂತ. ಮತ್ತು ಇದು ಕೇವಲ GSTಯ ಏನು ಪಾಲು ಕಡಿಮೆ ಆಗ್ತಿದೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಲ್ಲ. ಮುಂದಿನ ದಿನಗಳಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದಾಗ ಲೋಕಸಭಾ ಸ್ಥಾನಗಳು ಕೂಡ ಕಡಿಮೆ ಆಗುತ್ತೆ. ಅಂದರೆ ಕೇವಲ ಈ ಒಂದು ಸುದ್ದಿಯನ್ನು ಮರಣ ಪ್ರಮಾಣ ಜಾಸ್ತಿ ಆಗಿದೆ, ಜನನ ಪ್ರಮಾಣ ಕಡಿಮೆ ಆಗ್ತಿದೆ ಅನ್ನೋದಷ್ಟೇ ಅಲ್ಲ, ಇದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಏನು ಕರೀತಾರೆ ಅದು ಹಲವು ರಂಗಗಳಲ್ಲಾಗುತ್ತೆ. ಆರ್ಥಿಕವಾಗಿ, ರಾಜಕೀಯವಾಗಿ, ಮತ್ತು
ಶೈಕ್ಷಣಿಕವಾಗಿ ಕೂಡ ಇದರೊಂದು ಪರಿಣಾಮ ಬೀಳುತ್ತೆ, ಮತ್ತು ಸಾಂಸ್ಕೃತಿಕವಾಗಿ ಕೂಡ ಏನೊಂದು ಹಿಂದಿ ವಾರಗಳೇ ತುಂಬಿಕೊಂಡು ಇಲ್ಲಿನ ನಮ್ಮ ದೇಶೀಯ ಸಂಸ್ಕೃತಿ ಏನಿದೆ ಅದಕ್ಕೂ ಧಕ್ಕೆ ಬರೋ ಸಾಧ್ಯತೆಗಳಿದ್ದಾವೆ. ಮತ್ತು ಈ ರೀತಿ ಜನನ ಪ್ರಮಾಣ ಕಡಿಮೆಯಾಗಿ ಮರಣ ಪ್ರಮಾಣ ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ವಿಶ್ಲೇಷಣೆ ಮಾಡೋಕ್ಕೆ ಹೋದಾಗ, ಮೊದಲನೇದಾಗಿ ಏನೊಂದು ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣಕ್ಕೆ ಕಾರ್ಯಕ್ರಮಕ್ಕೆ ಏನು ಮುಂದಾಗಿದ್ದಾವೆ, ಇದರ ಪರಿಣಾಮವಾಗಿ ಮನೆಗೆ ಒಂದು ಮಗು ಅಥವಾ ಮನೆಗೆ ಮ್ಯಾಕ್ಸಿಮಮ್ 2 ಮಗು ಅನ್ನೋ ಥರ ಆಗಿರೋದ್ರಿಂದಾಗಿ ಸಹಜವಾಗೇನೆ ಜನಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಇದು ಜಿಲ್ಲಾವಾರು ಗಮನಿಸಿದಾಗ ಈ ಸಂಖ್ಯೆ ಸಣ್ಣದಾಗಿ ಕಾಣುತ್ತೆ, ಆದರೆ ರಾಜ್ಯವಾರು ಗಮನಿಸಿದಾಗ ಈ ಸಂಖ್ಯೆ ನಿಜಕ್ಕೂ ಆಘಾತಕಾರಿ ಮಟ್ಟದಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ. ಮತ್ತು ಓವರಾಲ್ ದಕ್ಷಿಣ ಭಾರತವನ್ನು ತಗೊಂಡ್ರೆ ಅದ್ರ ಪ್ರಮಾಣ ಇನ್ನೂ ದೊಡ್ಡದಾಗಿದೆ. ಅದೇ ಕಾರಣಕ್ಕಾಗಿ ಆಂಧ್ರ CM ಅವರು ಕೂಡ ಇತ್ತೀಚೆಗೆ ಹೇಳಿದರು, ಯಾರು ಹೆಚ್ಚು ಮಕ್ಕಳನ್ನು ಮಾಡ್ಕೊಂತಾರೆ ಅವ್ರಿಗೆ ಪ್ರೋತ್ಸಾಹ ಧನ ಕೊಡ್ತೀವಿ ಅಂತ. ಅದೇ ರೀತಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋರಿಗೆ ಕನಿಷ್ಠ 2 ಮಕ್ಕಳು ಇರಬೇಕು ಅನ್ನೋ ರೀತಿಯಾದಂಥ ಕಾನೂನುಗಳೆಲ್ಲ ಮಾಡ್ತಿದ್ದಾರೆ. ಈ ರೀತಿಯಾದಂಥ ಏನೊಂದು ಜನಸಂಖ್ಯೆ ಅಸಮತೋಲನ ಏನಿದೆ ಅದು ಹೆಚ್ಚಾದಷ್ಟು ಕೂಡ ದೇಶಕ್ಕೂ ಕೂಡ ಇದೊಂದು ರೀತಿಯಾದಂಥ ಒಂದು ಮಾರಕವಾದ ಬೆಳವಣಿಗೆ ಅಂತ ಹೇಳ್ಬೋದು ರಮ್ಯಾ.